ಹರಹೇ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. 21 ಜೂನ್ ಅಂತಾರಾಷ್ಟ್ರೀಯ ಯೋಗ ದಿನ. ಜಗತ್ತಿನ 180 ದೇಶಗಳು ಇವತ್ತಿನ ದಿವಸ ಯೋಗ ಮಾಡ್ತಾ ಇವೆ. ಇದರ ಕಾರಣ ಶ್ರೀ ನರೇಂದ್ರ ಮೋದಿಯವರು. ಅವರ ಪ್ರಯತ್ನದಿಂದ UNO 180 ದಿವಸಗಳಲ್ಲಿ ಒಂದು ಪ್ರಸ್ತಾವ ಪಾಸ್ ಮಾಡಿದ್ದು UNO ಇತಿಹಾಸದಲ್ಲೇ ಮೊದಲನೇ ಸಲ. ಅಂತಾರಾಷ್ಟ್ರೀಯ ಯೋಗ ದಿನ. ಮುಸ್ಲಿಂ ಕಂಟ್ರಿಗಳ ಸಹಿತ ಯೋಗ ಮಾಡ್ತಾ ಇವೆ. ಡ್ರಿಲ್, ಜಿಮ್, ಎಕ್ಸರ್ಸೈಸ್ ಇವೆಲ್ಲ ಶರೀರದ ಮೇಲೆ ಗಟ್ಟಿ ಮಾಡಲಿಕ್ಕೆ. ಯೋಗ ಹಾಗಲ್ಲ. ಯೋಗದ ಉದ್ದೇಶನೇ ಯುಜ್ಯತೆ ಇತಿ ಯೋಗ. ಯುಜ್ಯತೆ ಅಂದರೆ ಜೋಡಿಸುವಿಕೆ, ಶರೀರ ಮತ್ತು ಮನಸ್ಸನ್ನು ಜೋಡಿಸುವಿಕೆ. ನೀವು ಶಾರೀರಿಕವಾಗಿ ಗಟ್ಟಿದ್ರ ಮನಸ್ಸು ದುರ್ಬಲ ಇತ್ತಂದ್ರೆ ಆ ಶರೀರದ್ದೇನು ಉಪಯೋಗ ಇರೋದಿಲ್ಲ. ಕಾರಣ ಯೋಗದಲ್ಲಿ ಧ್ಯಾನ ಕೂಡ ಕಲಿಸ್ತಾರ. ಈ ಯೋಗದ ಇದೇ ಬೇರೆ. ಪತಂಜಲಿ, ಭಾಗಭಟ್ಟ, ಚರಕ, ಅದೇ ಪ್ರಕಾರ ಅಯ್ಯಂಗಾರ್ ಆಗಲಿ, ರಾಮದೇವ್ ಬಾಬಾ ಆಗಲಿ, RSS ಅಜಿತ್ ಕುಮಾರ್ ಆಗಲಿ, ಇವರೆಲ್ಲ ಪರಂಪರೆ ಯೋಗನ ಇದುವರೆಗೆ ಪ್ರಚಾರ ಮತ್ತು ಪ್ರಖ್ಯಾತಿ ಮಾಡಿದ್ದು ಅವರೆಲ್ಲರಿಗೂ ಇವತ್ತಿನ ದಿವಸ ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಬಹಳ ಜನರು ಸಿಟಿಗಳಲ್ಲಿ ಯೋಗದ ಕ್ಲಾಸಿಗೆ ಹೋಗ್ತಾರ, ಡ್ರೆಸ್ ಹೊಲಿಸ್ಕೊಳ್ತಾರ, ಮನೆಯಲ್ಲಿ ಯೋಗ ಮಾಡ್ತೀವಿ ಅಂತ ಹೇಳ್ತಾರ. 1 ತಿಂಗಳು 2 ತಿಂಗಳಲ್ಲಿ ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರ. ಕಾರಣ ಮಾನಸಿಕವಾಗಿ ತಯಾರಿ ಇರೋದಿಲ್ಲ. ಓನ್ಲಿ ಒಂದು ಎಮೋಷನ್ ಆಗಿ ನಿರ್ಣಯ ತಗೊಳ್ಳೋದು ಮತ್ತೆ ಬಿಟ್ಟು ಬಿಡೋದು. ಹೀಗಾಗಬಾರ್ದು. ನಾನು ಚಿಕ್ಕಂದಲ್ಲಿ ನಾನು ಉದಾಹರಣೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ 4 ಮಂದಿ ಮೇಲೆ ಪ್ರಭಾವ ಆಗಲಿ ಅಂಥೇಳಿ. ಇದನ್ನು ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ. ಹೇಳೋದ್ರಲ್ಲಿಂತ 4 ಮಂದಿಗೆ ಲಾಭ ಆಗಬಹುದಂತ ಉದ್ದೇಶದಿಂದ ನಾನು ನನ್ನ ಒಂದು ವೈಯಕ್ತಿಕ ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ನನಗೆ 2018ರಲ್ಲಿ ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿ ಡಿಟೆಕ್ಟ್ ಆಯಿತು ಹೈದರಾಬಾದ್ನಲ್ಲಿ. ನನ್ನ ಮಗನಿಗೆ ಡಾಕ್ಟರ್ ಇದ್ದಾನೆ, ಡಾಕ್ಟರ್ ರೋಹಿತ್ ದೀಕ್ಷಿತ್ ಅಂತ ಹೇಳಿ. ಆತ ನನಗೆ ಎಜುಕೇಟ್ ಮಾಡಿದ, ಏನೂ ಆಗೋದಿಲ್ಲ, ಅನ್ಸ್ಬೇಡ್ರಿ, ಇದಕ್ಕೆ ಔಷಧಿ ಇದೆ, ನೀವು ಹೇಗಿದ್ರು ಯೋಗ ಮಾಡ್ತೀರಿ, ದಿನ ಯೋಗ ಮಾಡ್ರಿ, ಒಳ್ಳೆ ಆಹಾರನ ತಗೊಳ್ರಿ, ವಾಕಿಂಗ್ ಮಾಡ್ತಾ ಇರ್ರಿ, ಎಕ್ಸರ್ಸೈಸ್ ಮಾಡ್ರಿ, ಏನೂ ಆಗೋದಿಲ್ಲ ಅಂತ ಹೇಳ್ದ. ಇವತ್ತು 2025 ನಾನು ಇನ್ನೂ ಆರೋಗ್ಯವಾಗಿದ್ದೀನಿ. ಪ್ರತಿ ತಿಂಗಳ ಒಮ್ಮೆ ಹೋಗಿ ಬಸವತಾರಕ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಮೆಡಿಸಿನ್ಸ್ ತೊಗೊಂಡು ಬರ್ತೀನಿ. ಇವತ್ತಿಗೂ ಆರೋಗ್ಯವಾಗಿದ್ದೀನಿ. ಹೇಳೋ ತಾತ್ಪರ್ಯ ಏನಂದ್ರೆ ಸಣ್ಣ ವಿಷಯಗಳಿಗೆ ಗಾಬರಿಯಾಗಿ ನೀವು ಅಯ್ಯೋ ಏನೋ ಆಯಿತು, ನನಗೆ BP ಬಂತು, ಶುಗರ್ ಬಂತು, ಆ ಕ್ಯಾನ್ಸರ್ ಬಂತು, ಗಾಬರಿ ಆಗಬೇಡ್ರಿ. ನಿಮ್ಮ ವಿಲ್ ಪವರ್ನ ಹೆಚ್ಚು ಮಾಡ್ಕೊಳ್ರಿ, ದಿನನಿತ್ಯ ಯೋಗ ಮಾಡ್ರಿ, ಇದೆಲ್ಲ ಸಾಧ್ಯ ಆಗ್ತದ ಅಂತಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಒಂದು ಜೀವಂತ ಉದಾಹರಣೆ. ರಾಯಚೂರು ಆರ್ಯ ಸಮಾಜದಲ್ಲಿ ಮಾಣಿಕರಾವ್ ಅಂತ ಒಬ್ಬರಿದ್ದರು. ನಮ್ಗೆ ಅವ್ರು ಯೋಗ ಕಲಿಸಿದ್ರು. ಬಹಳ ವರ್ಷಗಳ ಹಿಂದೆ ಅವರ ಹತ್ರ ನಾನು ಪ್ರತಿನಿತ್ಯ ಯೋಗ ಕಲೀಲಿಕ್ಕೆ ಹೋಗ್ತಾ ಇದ್ದೆ. ಅವರು 62ನೇ ವಯಸ್ಸಿನಾಗ, ಅವರು ಮಹಾರಾಷ್ಟ್ರದಲ್ಲಿ ಇದ್ದವರು, ಟೀಚರ್. 62ನೇ ವಯಸ್ಸಿಗೆ ಅವರು ಪ್ಯಾರಲೈಸಿಸ್ ಆಯಿತು. ಮಂಚದ ಮೇಲೆ ಬಿದ್ದಿದ್ರು. ಮೂಗಿನ ಮೇಲೆ ನೊಣ ಕೂತ್ರು ಹೊಡ್ಕೊಲಿಕ್ಕೆ ಸಹಿತ ಆಗ್ತಿದ್ದಿಲ್ಲ, ಅಂಥ ದುರ್ಬರ ಸ್ಥಿತಿ. ಒಬ್ಬ ಯೋಗ ಟೀಚರ್ ಬಂದು ಅವ್ರಿಗೆ ಕೇಳಿದ್ರಂತ, ಮಾಣಿಕರಾವ್ಜಿ ನಿಮಗೆ ಯೋಗ ಕಲಿಸ್ತೀವಿ, ನಿಮ್ಮನ್ನು ಚೆನ್ನಾಗಿ ಮಾಡ್ತೀವಿ, ಏನು ಕೊಡ್ತೀರಿ? ಅವ್ರು ಹೇಳಿದ್ರು, ಏನು ಬೇಕಾದರೂ ಕೊಡ್ತೀನಪ್ಪ, ಚೆನ್ನಾಗಿ ಮಾಡು ಅಂತೇಳಿ. ಏನೂ ಕೊಡೋದು ಬೇಕಾಗಿಲ್ಲ, ನೀವು ಯೋಗ ಪ್ರಚಾರ ಮಾಡ್ತಾ ಇರ್ರಿ, ಮುಂದಿನ ಜೀವನ ಈ ಸಂಸಾರ ಸಾಕು ಮಾಡಿಬಿಡ್ರಿ. ಸರಿ ಅಂದರು. ಯೋಗದಿಂದ ಅವ್ರಿಗೆ ಗುಣ ಮಾಡಿದರು. ಅವರಿಗೆ 97 ವಯಸ್ಸಿತ್ತು. ನಾನು ಅವರ ಹತ್ರ ಯೋಗ ಕಲಿಯುವಾಗ ಒಮ್ಮೆ ನಮ್ಮ ಗ್ರಾಮಕ್ಕೆ ಕರ್ಕೊಂಡು ಬಂದಿದ್ದೆ. ಯೂತ್ ಕ್ಲಬ್ನಲ್ಲಿ ಒಂದು ಕಾರ್ಯಕ್ರಮ ಇಟ್ಟಾಗ ಅವರು ಸ್ಟೇಷನ್ 3 ಕಿಲೋಮೀಟರ್, ನಾನು ರಿಕ್ಷಾ ತೊಗೊಂಡೋಗಿದ್ದೆ, ಬರ್ರಿ ಅಂತೇಳಿ. ನೈನೇ ಇತ್ನ ದೂರ ಚಲ್ತೆ ಆತಾವ ಅಂತ ಹೇಳಿ 3 ಕಿಲೋಮೀಟರ್ ನಡೆದು ಬಂದು ನೋಡ್ರಿ. ಹೇಳೋ ತಾತ್ಪರ್ಯ ಏನಂದರೆ 97ನೇ ವಯಸ್ಸಿನಲ್ಲಿ ಸಹಿತ ಅವರ ಆರೋಗ್ಯ ಅಷ್ಟು ದೃಢವಾಗಿತ್ತು. ಅವರು 104ನೇ ವಯಸ್ಸಿಗೆ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರು. ಬಾಂಬೆಗೆ ಯೋಗ ಕಲಿಸ್ಲಿಕ್ಕೆ ಹೋಗಿ ಯಾರಿಗೋ ಒಬ್ಬರಿಗೆ ರೀಡ್ ಹಡ್ಡಿ ಅಂತ ಬೆನ್ನಿನ ಎಲುಬಿದಾದಾಗ ಅದ್ರ ಕಲಿಸ್ಲಿಕ್ಕೆ ಹೋಗಿ 104ನೇ ವಯಸ್ಸಿನಲ್ಲಿ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರು. ರಾಯಚೂರು ಆರ್ಯ ಸಮಾಜದಲ್ಲಿದ್ದರು. ಅವ್ರ ಹೆಸರು ಮಾಣಿಕರಾವ್ ಅಂತೇಳಿ. ನೋಡ್ರಿ, ಯೋಗದ ಬಲ ಇಷ್ಟಿರ್ತದೆ. ಮನಸ್ಸಿನ ಮೇಲೆ ಪ್ರಭಾವ ಆಗ್ತಕ್ಕಂಥದ್ದು, ಶರೀರದ ಮೇಲೆ ಮನಸ್ಸು ಬಹಳ ಪ್ರಭಾವ ಮಾಡ್ತದೆ. ಕಾರಣ ನಮ್ಮವರು ಯುಜ್ಯತೆ ಇತಿ ಯೋಗ, ಮನಸ್ಸು ಮತ್ತು ಶರೀರನ ಎರಡನ್ನ ಜೋಡಿಸಬೇಕು ಎಂಬುದು. ಅಮೆರಿಕಾದ ಒಂದು ಘಟನೆ. ಒಬ್ಬ ಸಾಯ್ತಕ್ಕಂಥ ಕೈದಿಗೆ ಹೇಳಿದ್ರು, ಮನೋವಿಜ್ಞಾನಿಗಳು ಹೋಗಿ ಕೇಳಿದ್ರು, ನೋಡಪ್ಪ ಫಾಸಿ ಆಗಿತ್ತು, ಗಲ್ಲಿ ಶಿಕ್ಷಾ, ನಾಳೆ ನಿನ್ನ ಮೇಲೆ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ, ಏನೂ ಇಲ್ಲ, ನಿನಗೆ ಹೇಗಿದ್ರು ನಾಳೆ ಉರಿ ತೆಗಿತಾರ, ಫಾಸಿ ಕೊಡ್ತಾರ. ನಮ್ಮ ಒಂದು ಮನೋವಿಜ್ಞಾನಿಗಳು ನಮ್ಮ ಒಂದು ಸಂಶೋಧನೆಗೆ ಸ್ವಲ್ಪ ಸಹಕಾರ ಮಾಡು. ಏನು ಅಂತ ಕೇಳಿದ ಕೈದಿ. ಏನೂ ಇಲ್ಲ, ನಿಮ್ಗೆ ಹೇಗಿದ್ರು ಗಲ್ಲಿ ಕೊಡ್ತಾರಲ್ಲ, ನಾವು ಕರಿ ನಾಗರಾವನಿಂದ ಕಡಿಸ್ತೀವಿ, ಅದು ಸಾಯೋದು ಇದು ಸಾಯೋದು.
ನಮಗೊಂದು ಅನುಕೂಲ ಆಗ್ತದ. ಸರ್ಕಾರದ ಪರ್ಮಿಷನ್ ತೊಗೊಂಡಿದ್ದನ್ನೆಲ್ಲ ಮಾಡಿದರು. ಸರಿ ಅಂದಾತ ಪಾಪ 5 ಗಂಟೆಗೆ ಹೋದರು. ಒಂದು ಕರಿ ಕೋಬ್ರಾ ನಾಗರಾವ್ ತಗೊಂಡು ಹೋಗಿದ್ರು ದೊಡ್ಡದು. ಅದನ್ನು ಡೆಬ್ಬಿ ಒಳಗೆ ಇಟ್ಕೊಂಡು ತೋರಿಸಿದ್ರು ಅಂತ, ನೋಡಿ ಇದರಲ್ಲಿಂತೆ ಕಳಿಸ್ತೀವಿ ಅಂತೇಳಿ. ಸರಿ ಅಂದ. ಕಣ್ಣಿಗೆ ಪಟ್ಟಿ ಕಟ್ಟಿದ್ರು. 2 ಗುಂಡು ಸೂಜಿಗಳು ಟೋಚಲ್ಲಿಂದ ಕಚ್ ಅಂತ ಅದಕ್ಕೆ ಚುಚ್ಚಿದ್ರು. ಕಡಿತ ಹಾವು ಅಂತ ಹೇಳಿದ್ರು. 5 ನಿಮಿಷದಲ್ಲಿ ಬಾಯಿಯಲ್ಲಿ ಹಸಿರು ಬುರುಗು ಬಂದು ಒದ್ದಾಡಿ ಪ್ರಾಣ ಬಿಟ್ಬಿಟ್ಟ. ಅಲ್ಲಿ ಆಗಿದ್ದು ಹಾವು ಕಡಿಸಿಲ್ಲ, ಕೇವಲ 2 ಗುಂಡು ಸೂಜಿಗಳಲ್ಲಿಂತ ಚುಚ್ಚಿದ್ರು, ಪ್ರಾಣ ಹೋಗ್ಬಿಡ್ತು. ನೋಡ್ರಿ, ಈ ಶರೀರದ ಮೇಲೆ ಮನಸ್ಸು ಇಷ್ಟು ಪ್ರಭಾವ ಮಾಡ್ತದೆ. ಬ್ರೈನ್ ಜ್ಯೂಸ್ ಸಹಿತ ತಯಾರು ಮಾಡಿಬಿಟ್ಟು ಗ್ರೀನ್ ಜ್ಯೂಸ್ ಬಂತು ಬಾಯಲ್ಲಿದ್ದ ಬುರುಗು. ಅವನ ಮನಸ್ಸು ಅಷ್ಟು ಶರೀರದ ಮೇಲೆ ಪ್ರಭಾವ ಆಗ್ತದೆ. ಕಾರಣ ನಮ್ಮ ಧರ್ಮದಲ್ಲಿ, ಶಾಸ್ತ್ರಗಳಲ್ಲಿ ಈ ಯೋಗ ಯುಜ್ಯತೇತಿ ಯೋಗ, ಮನಸ್ಸು ಮತ್ತು ಶರೀರವನ್ನು ಜೋಡಿಸುವಿಕೆ. ನೀವು ಮಾನಸಿಕವಾಗಿ ದೃಢವಾಗಿದ್ದರೆ ಶರೀರ ನಿಮಗೆ ಸಹಕಾರ ಕೊಡ್ತದೆ. ಶರೀರ ಬಲಶಾಲಿಯಾಗಿದ್ದರೂ ಕೂಡ ನಿಮ್ಮ ಮನಸ್ಸು ದುರ್ಬಲ ಆಗಿದ್ದರೆ ಏನೂ ಕೆಲಸ ಸಾಧ್ಯ ಆಗೋದಿಲ್ಲ. ಕಾರಣ ಶರೀರ ಮತ್ತು ಮನಸ್ಸು ಎರಡಕ್ಕೂ ಎಕ್ಸರ್ಸೈಸ್. ಇದನ್ನು ನಮ್ಮ ಋಷಿ ಪರಂಪರಾ ನಮ್ಮವರು ಇವತ್ತಿನವರೆಗೆ ಮಾಡ್ಕೋತ ಬಂದಿದ್ದು. ಆಹಾರ ಮತ್ತು ವಿಹಾರ ನಿಮ್ಮ ಸ್ವಲ್ಪ ಟೈಮಿಗೆ ಕೊಡ್ರಿ, 15 ನಿಮಿಷ ಕೊಡ್ರಿ, ಅರ್ಧ ಗಂಟೆ ಕೊಡ್ರಿ, ಯೋಗಕ್ಕೆ ಪ್ರಾಧಾನ್ಯತೆ ಕೊಡ್ರಿ. ನಿಮ್ಮ ಜೀವನ ಎಲ್ಲ ಕ್ರಮಶಿಕ್ಷಣವಾಗಿರಲಿ. ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದೇಳ್ರಿ, ಸ್ವಲ್ಪ ಸ್ನಾನ ಮಾಡಿಕೊಂಡು ಯೋಗಾಸನ ಮಾಡಿರಿ. ಅದಾದ ನಂತರ ನಿಮ್ಮ ದಿನನಿತ್ಯ ಜೀವನದಲ್ಲಿ ಆಹಾರ ಏನು ತಗೊಳ್ಬೇಕೆಂಬುದು ನಿರ್ಣಯ ಮಾಡಿಕೊಡ್ರಿ. ಸಾತ್ವಿಕ ಆಹಾರ ಇರಲಿ, ಪೌಷ್ಟಿಕ ಆಹಾರ ಇರಲಿ, ವಾಕಿಂಗ್ ಸ್ವಲ್ಪ ಮಾಡಿರಿ. ದಿನ ಓದೋದು, ಬರೆಯೋದು, ಪರೋಪಕಾರದ ಕೆಲಸಗಳನ್ನು ಮಾಡಿರಿ. ನಿಮ್ಮ ಮನೆ ಪಕ್ಕದವರಿಗೆ ಆರೋಗ್ಯ ಸರಿಗಿದ್ದಿಲ್ಲ ಅಂದರೆ 2 ನಿಮಿಷ ಕೂತು ಮಾತಾಡಿಸಿ ಬರ್ರಿ. ಏನಾದರೂ ಇಂಥ ನಮಗೆ ಏನೂ ಅಪೇಕ್ಷೆ ಇಲ್ಲದೆ ಸಮಾಜಕ್ಕೋ ದೇಶಕ್ಕೋ ಉದ್ಧಾರ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಿರಿ.